a joint press briefing, Ministers Krishna Byre Gowda, Zameer Ahmed Khan and MB Patil assured landowners that the Waqf Board has no intention of acquiring farmland, accusing the BJP of exploiting the issue for political gain. Krishna Byre Gowda clarified that Vijayapura initially had 14,201 acres designated as Waqf land. Over time, 11,835 acres were granted to farmers under the Land Reforms Act and 1,459 acres were allocated through the Inam Abolition Act, leaving 773 acres only under Waqf control. In Honavada village, only 11 acres are classified as Waqf property and no eviction notices have been issued to farmers. He explained that a 1974 error listing Honavada was corrected in 1977. However, he acknowledged a recent procedural mistake in Indi, taluk, where land records of 41 properties were updated without prior notice. Farmers can present records predating 1974 to the Assistant Commissioner for review. ಒಟ್ಟು 73-74 ಇಸ್ವಿಯಲ್ಲಿ ನೋಟಿಫಿಕೇಶನ್ ಆಗಿರೋದು 14,201 ಎಕರೆ 32 ಗುಂಟೆ. ಎರಡನೇದು ಇವತ್ತು ವಕ್ಫ್ ಬೋರ್ಡ್ ಪೊಸೆಷನ್ ಅಲ್ಲಿ ಇರೋದು 773 ಎಕರೆ ಮಾತ್ರ. 773 ಎಕರೆ. ಅಲ್ಲಿಗೆ ಬ್ಯಾಲೆನ್ಸ್ ಉಳಿಯೋದು 13,428 ಎಕರೆ 32 ಗುಂಟೆ. ವಕ್ಫ್ ಬೋರ್ಡ್ಗೆ ನೋಟಿಫಿಕೇಶನ್ ಆಗಿದ್ರೂ ಕೂಡ ಅವ್ರಿಗೆ ಇದು ಪೊಸೆಷನ್ಗೆ ಬಂದಿಲ್ಲ. ಆ 13,428 ಎಕರೆ ಒಳಗಡೆ 12,083 ಎಕರೆ 17 ಗುಂಟೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ. ಈ 12,083 ಎಕರೆಯನ್ನ ಯಾವುದು ರೈತರಿಗೆ ಮಂಜೂರಾಗಿದೆ ಇದನ್ನ ವಾಪಸ್ ಪಡೆಯುವಂತ ಪ್ರಶ್ನೆ ಇಲ್ಲ. ಆ ರೀತಿ ಎಲ್ಲೂ ಕೂಡ ಯಾರು ಸೂಚನೆನೂ ಕೊಟ್ಟಿಲ್ಲ, ಯಾರು ಆಲೋಚನೆನೂ ಮಾಡಿಲ್ಲ, ಅದಕ್ಕೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಕ್ಲಿಯರ್ ಅಂತ ನಾನು ಅನ್ಕೊಳ್ತೇನೆ. ಸೊ ಬ್ಯಾಲೆನ್ಸ್ ಉಳಿಯೋದು 1,345 ಎಕರೆ 15 ಗುಂಟೆ. ಐ ರಿಪೀಟ್, 1,345 ಎಕರೆ 15 ಗುಂಟೆ. ಇದು ರೈತರಿಗೆ ಮಂಜೂರಾಗಿಲ್ಲ. ಯಾವುದು ರೈತರಿಗೆ ಮಂಜೂರು ಆಗಿಲ್ಲ ಅದನ್ನ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ವಕ್ಫ್ ಅವರು ಕೇಳಿದ್ದಾರೆ. ಕ್ಲಿಯರ್. ಆಮೇಲೆ ಈ 1,345 ಎಕರೆಯಲ್ಲಿ ಒಂದು 26 ಎಕರೆಗೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ 26 ಎಕರೆ ಬಿಟ್ರೆ ಉಳಿಯೋದು 1,319 ಎಕರೆ. ಇದು ಯಾರಿಗೂ ಕೂಡ ಮಂಜೂರಾಗಿಲ್ಲ. ಆ ಮಂಜೂರು ಆಗದೆ ಇರೋದನ್ನಾದ್ರೂ ನಮ್ಗೆ ಕೊಡಿ ಅಂತ ವಕ್ಫ್ ಅವರು ಕೇಳಿದ್ದಾರೆ. ಮುಸ್ಲಿಂ ಪ್ರಾಪರ್ಟೀಸ್ ಅವೆಲ್ಲಾನು ಕೂಡ ಯಾರ ವಶದಲ್ಲಿದೆ? ಬಹುತೇಕ ಯಾವ್ದಾದ್ರು ಒಂದೋ ಎರಡೋ ಎಕ್ಸೆಪ್ಷನ್ ಇರಬಹುದು ಬಿಟ್ರೆ ಅವು ಇಲ್ಲ ದರ್ಗಾ ಇದೆ, ಇಲ್ಲ ಕಬರ್ಸ್ಥಾನ್ ಇದೆ, ಇಲ್ಲ ಈದ್ಗಾ ಮೈದಾನ ಇದೆ. ಎಲ್ಲ ಮುಸ್ಲಿಂ ಮುತ್ತವಲ್ಲಿಗಳ ಹತ್ರ ಹೆಸರಿನಲ್ಲಿ ಇದೆ. ಸೊ ಅದು ಇಂಟರ್ನಲ್ಲಿ ಮುಸ್ಲಿಂ ಸಂಸ್ಥೆಗಳಲ್ಲಿ ಅಥವಾ ವೈಯಕ್ತಿಕವಾದಂತ ಅವ್ರ ಹೆಸರಿನಲ್ಲೇ ಇದೆ. ಇವೆಲ್ಲವೂ ಕೂಡ ವಕ್ಫ್ಗೆ ಸೇರ್ಬೇಕು ಅಂತ ಅವರು ಕೇಳಿದ್ದಾರೆ. ಇಷ್ಟು ತಮ್ಗೆ ಸ್ಪಷ್ಟ. ಇನ್ನು ವನವಾಡಕ್ಕೆ ನಾವು 3 ಹೇಳಿದ್ದೇವೆ. ವನವಾಡದಲ್ಲಿ 1,200 ಎಕರೆ ತಗೊಳ್ಳಕ್ ಹೊರಟಿದ್ದಾರೆ ಅನ್ನೋದು ಅದಕ್ಕಿಂತ ಬ್ರಹ್ಮಾಂಡ ಸುಳ್ಳು ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. Minister MB Patil announced the formation of a task force led by the District Commissioner to investigate Waqf and revenue records from 1964 to 1973. He accused the BJP of creating confusion to influence upcoming elections in Maharashtra and Jharkhand. ಈಗ ನಾವು ಒಂದು ಟಾಸ್ಕ್ ಫೋರ್ಸ್ ಅನ್ನ ವಿಜಯಪುರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಅಸಿಸ್ಟೆಂಟ್ ಕಮಿಷನರ್ಸು ತಹಶೀಲ್ದಾರ್ಸ್ ಮೀಟಿಂಗು ಕೂಡ ಮಾಡಿದ್ದೀನಿ. ಟಾಸ್ಕ್ ಫೋರ್ಸು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಸು, ತಹಶೀಲ್ದಾರ್ಸು, ಇಒಗಳು, ಮುನ್ಸಿಪಾಲಿಟಿ ಮತ್ತು ಟೌನ್ ಪಂಚಾಯತ್ ಕಮಿಷನರ್ಗಳು ಮತ್ತು ವಕ್ಫ್ ಬೋರ್ಡ್ ಅಧಿಕಾರಿಗಳು ಈ ಟಾಸ್ಕ್ ಫೋರ್ಸ್ನಲ್ಲಿ ಈ ಥರ ಯಾವುದಾದ್ರೂ ಇದ್ರೆ ಆ ಪ್ರಶ್ನೆ ಬರೋದಿಲ್ಲ. ಒಂದೆರಡು ಇದನ್ನು ರೆಕ್ಟಿಫಿಕೇಶನ್ ಹಾಕಿದ್ವಿ. ಇದು ಆಗಲೂ ಕೂಡ ನಾವು ಪಾರದರ್ಶಕವಾಗಿರ್ಬೇಕು. ಈ ಸುಳ್ಳು ಏನು ಅಪಪ್ರಚಾರ ಇದು ಆಗಬಾರ್ದು ಅಂತೇಳಿ ಇದನ್ನ ನಾವೇನ್ ಮಾಡಿದ್ದೀವಿ. 74ಕ್ಕಿಂತ ಮುಂಚಿತವಾಗಿ ಯಾವುದೋ ದಾಖಲಾತಿಗಳಿದೆ, ನೋಟಿಫಿಕೇಶನ್ 73-74ಕ್ಕಿಂತ ಮುಂಚಿದ್ರೆ ಅದನ್ನ ತಂದು ಕೊಡ್ಬೋದು ಅಂತ ಕೂಡ ಹೇಳಿದ್ದೀವಿ. ಅಷ್ಟೇ ಅಲ್ಲ, ಸೋಮೋಟೋ ನಾವು
64 to 73 1960 ವರ್ಷ ಪೀರಿಯಡ್ 64 to 74 73 74 10 ವರ್ಷ ಈ ವರ್ಕ್ ಪ್ರಾಪರ್ಟೀಸ್ನ ಮತ್ತು ಅದಕ್ಕಿಂತ ಮುಂಚೆ ಇರುವಂಥ ರೆವೆನ್ಯೂ ರಿಪೋರ್ಟ್ ವೆರಿಫಿಕೇಶನ್ ಮಾಡ್ಕೊಂಡು ಟ್ಯಾಲಿ ಮಾಡ್ಕೊಳ್ಳಿ ಇಷ್ಟು ಪಾರದರ್ಶಕವನ್ನು ಮಾಡಿ. On the flip side, C.T. Ravi, BJP MLC from Karnataka, commented on the Waqf land controversy, labeling it a threat to officials to review land records rather than a legitimate deadline. He dismissed claims that land records were altered or that notices were issued to farmers during the BJP's tenure as false. Ravi criticized Minister Zameer Ahmed Khan, asserting that there's no Sharia law in the state and that laws are enforced according to the constitution. He challenged Zameer, saying, "If you want Sharia law, go to Pakistan," emphasizing that constitution must prevail. He also addressed Zameer's warning about a revolution if Waqf property is touched, calling it a threat to the constitution of India. He suggested that if Zameer is serious, a criminal case should be filed against him. सच उनको भी मालूम है, बट सच एक्सेप्ट करने का हिम्मत नहीं है उनको. सच उनको भी मालूम है. आपका प्रॉपर्टी प्रॉपर्टी ऐसा डिक्लेयर कर सकता है क्या? ऐसा किया है बीजापुर में. बीजापुर के आधा बीदर में भी है, यादगिरी में भी है, कलबुर्गी में है, बल्लारी में भी है. निजाम का राज्य रहा है ना, वो सबको वो बोलता है निजाम रूलिंग किया, उसके वजह से वो पूरा प्रॉपर्टी वर्क प्रॉपर्टी ऐसा जमीर का आर्ग्यूमेंट है. 1500 ईयर्स ओल्ड मंदिरों को भी तमिलनाडु में वर्क प्रॉपर्टी डिक्लेयर किया है. 13 सतवीं का एक मठ को भी वर्क प्रॉपर्टी डिक्लेयर किया है बीजापुर में. ऐसा अंधा कानून एक्सेप्ट हम नहीं करेंगे. यहाँ संविधान का रूल है, शरिया का रूल नहीं है. उन्हें चाहता है, जमीर अहमद खान चाहता है शरिया रूल होना. यहाँ नहीं होगा. शरिया रूल पाकिस्तान में वहाँ जा सकता है, यहाँ केवल संविधान चलेगा, शरिया नहीं चलेगा. उन्होंने बोला है ना अल्लाह का प्रॉपर्टी है. अल्लाह का प्रॉपर्टी मतलब क्या है? हाँ, वक्फ है. वक्फ कब वक्फ होता है? इलीगल डिक्लेयर करेगा तो वक्फ प्रॉपर्टी होता है क्या? दान दिए तो वक्फ प्रॉपर्टी हो सकता है. परचेस कर दिए तो वक्फ प्रॉपर्टी हो सकता है. ऐसा नहीं है तो कौन दान दिया? अभी मठ का प्रॉपर्टी को डिक्लेयर किया है, कौन दान दिया? मंदिरों को प्रॉपर्टी डिक्लेयर किया है ना वक्फ प्रॉपर्टी, कौन दान दिया? मंदिरों का दान दिया है क्या? मंदिर अल्लाह का अस्थि प्रॉपर्टी होता है क्या? हाँ, दाखले है क्या? भारत में अन्याय नहीं चलेगा, भारत में शरिया नहीं चलेगा, भारत में केवल संविधान चलेगा. Waqf Minister Zameer Ahmed Khan reiterated, "We have no intention of acquiring farmers' land. Only 11 acres in Honavada are Waqf property, the rest belongs to farmers." He noted that 1,345 acres of Waqf land in Vijayapura are currently encroached upon, with 26 acres under legal dispute, and efforts are ongoing to resolve these issues. Zameer Ahmed Khan also mentioned that MLA Krishna Byre Gowda was invited to the recent Waqf Adalat in Vijayapura but did not attend, instead spreading misinformation and causing unnecessary confusion. ಅಫಿಷಿಯಲಿ ಆಹ್ವಾನ ಕೊಟ್ಟಿದ್ದೀವಿ, ನೀವು ಆ ಸಭೆಗೆ ಬರಬೇಕು, ಡಿ ಸಿ ಸಭೆಗೆ ನೀವು ಬರಬೇಕಂತ. ಹಂಗೇನಾದ್ರು ಇದ್ರೆ ಡಿ ಸಿ ಸಭೆಗೆ ಬರಬೇಕಾಗಿದ್ದಿಲ್ಲ. ಹಂಗೇನಾದ್ರು ಇದ್ರೆ ಡಿ ಸಿ ಸಭೆಗೆ ಬರಬೇಕಾಗಿದ್ರ. ನಾವು ನಮ್ಮ ಮಫಾಸ್ತಿ ಏನಿದೆ, ಯಾವುದು ರೈತರು 1 ಇಂಚ್ ಜಾಗ ಇಲ್ಲ, 1 ಇಂಚ್ ಏನಾದ್ರು ಜಾಗ ತಗೊಂಡಿದ್ರೆ ರೈತರು ನಾವು ಕೊಡೋಕೆ ವಾಪಸ್ ಸಿದ್ಧಾಗಿದ್ದೀವಿ. ಆ ಥರನು ಮಾಡೋಕ್ಕೂ ಸಿದ್ಧ ಇಲ್ಲ ನಾವು. ಇದು ಬೇಕಂತಾನೆ ಆರೋಪ ಮಾಡ್ತಾರೆ. ರೈತರ ಬಗ್ಗೆ ಅಷ್ಟು ಕಾಲೇಜ್ ಇದ್ದಿದ್ರೆ ಯತ್ನಾಳವ್ರಿಗೆ ಅವತ್ತು ಬರೋರಲ್ಲ ಡಿ ಸಿ ಮೀಟಿಂಗಲ್ಲಿ ಬರಬೇಕಾಗಿದ್ದಿಲ್ಲ. ಡಿ ಸಿ ಮೀಟಿಂಗಲ್ಲಿ ಈಗ ಯಾರೋ ಆಸ್ತಿ ಸುಮ್ ಮಾಡ್ಕೊಳಕ್ಕಾಗ್ತದ? ಈಗ ರೈತರಿರಲಿ, ಬೇರೆ ಯಾರ್ದಾರ ಆಸ್ತಿ ಇರಲಿ, ಈಗ ನಿಮ್ಮ ಆಸ್ತಿ ನಾನು ಬರ್ಸ್ಕೊಳಕ್ಕಾಗ್ತದ? ಅಧಿಕಾರಿಗಳು ಮುಖಾಂತರ ಬರ್ಸ್ಕೊಳಕ್ಕಾಗ್ತದ? ಸಾಧ್ಯನಾ ಅದು? ಯಾವ ರೈತರು ಕೂಡ ಒಕ್ಲಿಪ್ಸಲ್ಲ, ಗೊತ್ತಾಯ್ತಲ್ಲ. ನಿನ್ನೆ ಕೇಳಪ್ಪ, ಇಲ್ಲಿ ನಿನ್ನೆ ರೆವಿನ್ಯೂ ಮಿನಿಸ್ಟ್ರು ಮತ್ತು MB ಪಾಟೀಲ್ ಅವರು, ಬಿಜಾಪುರ ಜಿಲ್ಲಾ ಮಂತ್ರಿ, ಮತ್ತು ವಕ್ಫ್ ಮಿನಿಸ್ಟ್ರು ಜಮೀರ್ ಅಹಮದ್ ಅವರು
ಅವರು 3 ಜನ ಜಂಟಿಯಾಗಿ ಮಾಡಿದ್ದಾರೆ. ಬಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಕಲಿಬ್ಸಲ್ಲ. ಗೊತ್ತಾಯ್ತಾ? ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ನೋಟಿಸನ್ನು ವಾಪಸ್ ತಗೋದು. ಒಂದು ವೇಳೆ ಕೊಟ್ಟಿದ್ರೆ ವಾಪಸ್ ತಗೋದು.